ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿಗೆ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 17 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 322 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 94 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮೂರು ಮದರ್ ಇಂಡಿಸಸ್ ಬೇರೆ ಬೇರೆ ತರ ಕ್ಲೋಸ್ ಆಗಿರೋದನ್ನ ನೀವು ನೋಡ್ಬೋದಲ್ವಾ. ಸೊ ಇವತ್ತು ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಬಗ್ಗೆ ಯೋಚನೆ ಮಾಡೋಣ. ಅದು ಫಿಯರ್ ಇಂಡೆಕ್ಸ್ ಅಂದ್ಬಿಟ್ಟು, ಅಂದ್ರೆ ಪಾಸಿಟಿವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಲ್ವಾ. ಸೊ ಇವಾಗ ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ನಾವು ಕರಿಬಹುದು. ಒಂದೇ ದಿವಸದಲ್ಲಿ 4% ಮೇಲ್ಗಡೆ ಚೇಂಜಸ್ ಆದ್ರೆ ಪಾಸಿಟಿವ್ ಆಗಿ, ಅದನ್ನ ನಾನು ಬೇರಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇವತ್ತಿಗೆ ಇದು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಬಿಡ್ತೀನಿ. ನಂತರದಲ್ಲಿ ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ 6500 ಪ್ರೀ ಕೋವಿಡ್ ಲೆವೆಲ್ ಪ್ರೈಸ್ ಗಿಂತ ಕೆಳಗಡೆ ಇದೆಯಾ, 5295. ಸೊ ಇದನ್ನ ನಾನು ಬುಲಿಶ್ನೆಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ನಂತರದಲ್ಲಿ ಗಿಫ್ಟ್ ನಿಫ್ಟಿ, ಗೋಲ್ಡ್ ಬೇಸ್, ಸಿಲ್ವರ್ ಬೇಸ್ ಬಗ್ಗೆ ಕೊನೆಯಲ್ಲಿ ಯೋಚನೆ ಮಾಡೋಣ. ಈಗ ನಿಫ್ಟಿ 50 ಬರೋಣ. ನಿಫ್ಟಿ 50 ಏನಾಯ್ತು ಮಾರ್ಕೆಟ್ ಅಲ್ಲಿ? ಶುಕ್ರವಾರ ಪ್ರೀ ಮಾರ್ಕೆಟ್ ವಿಡಿಯೋನ ನೀವು ಒಂದ್ಸಲಿ ನೋಡಿ. ಶುಕ್ರವಾರ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಬಿಗಿನಿಂಗ್ ಅಲ್ಲಿ ಒಂದು ಸೆಲ್ ಆನ್ ರ್ಯಾಲೀಸ್ ಇರುತ್ತೆ. ಆದರೆ ಈ ಗ್ಯಾಪ್ ಝೋನ್ ಇಂದ ಒಂದು ಮಾರ್ಕೆಟ್ ಒಂದು ಸಪೋರ್ಟ್ ತಗೊಂಡು ಸ್ಟ್ರಾಂಗ್ ಬೈಯಿಂಗ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸೆಲ್ ಆಫ್ ಆಗೋಗಿತ್ತು ಕಂಟಿನ್ಯೂಸ್ ಆಗಿ. ಸೊ ಇದೊಂದು ಗ್ಯಾಪ್ ಝೋನ್ ಇಂದ ಒಂದು ರಿಜೆಕ್ಷನ್ ಆಗಿ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಮಾರ್ಕೆಟ್ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ತರ ನೀವು ನೋಡ್ಬೋದು, ಬಿಗಿನಿಂಗ್ ಅಲ್ಲಿ ಒಂದು ಸೆಲ್ ಆಫ್ ಬಂತು, ಗ್ಯಾಪ್ ಡೌನ್ ಆಯ್ತು, ಎಲ್ಲರೂ ಅನ್ಕೊಂಡ್ರು ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಂತ ಅನ್ಬಿಟ್ಟು. ಆದ್ರೆ ರಿಯಾಲಿಟಿಯಲ್ಲಿ ನಿಮಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಆ ಗ್ಯಾಪ್ ಝೋನ್ ಇಂದ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಹೊರತು ಬೇರಿಶ್ನೆಸ್ ನ ಅಲ್ಲ. ನಂತರದಲ್ಲಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿದರೆ 1589 ಕಂಪನಿಗಳು ಪಾಸಿಟಿವ್ ಆಗಿದೆ, 1515 ಕಂಪನಿಗಳು ಡಿಕ್ಲೈನ್ ಆಗಿದೆ. ಸೊ ಡೇಟಾ ಇಸ್ ನ್ಯೂಟ್ರಲ್ ಟು ಬುಲಿಶ್ ಡೇಟಾ. ನಿಫ್ಟಿ 50 ನೋಡಿದರೆ 30 ಕಂಪನಿಗಳು ಪಾಸಿಟಿವ್, 20 ಕಂಪನಿಗಳು ನೆಗೆಟಿವ್ ಬುಲಿಶ್ ಡೇಟಾ. ನಿಫ್ಟಿ ಬ್ಯಾಂಕಿನಲ್ಲಿ 9 ಕಂಪನಿಗಳು ಪಾಸಿಟಿವ್. ಸೊ ಇಟ್ ಇಸ್ ಸೂಪರ್ ಬುಲಿಶ್. ನಂತರದಲ್ಲಿ ಆಪ್ಷನ್ ಚೈನ್, ನಾಳೆ ಎಕ್ಸ್ಪೈರಿ ವೀಕ್ಲಿ, ಫಸ್ಟ್ ವೀಕ್ಲಿ ಎಕ್ಸ್ಪೈರಿ. ಸೊ ಸೆಕೆಂಡ್ ವೀಕ್ಲಿ ಎಕ್ಸ್ಪೈರಿ ನೀವು ನವೆಂಬರ್ ಮಂತಿನಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಡೀಪ್ ಇನ್ ದ ಮನಿ ಔಟ್ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಬಟ್ ಅಟ್ ದ ಮನಿ ಸೆಲ್ ಆಗಿದೆ. ಔಟ್ ಆಫ್ ದ ಮನಿ ಕೂಡ ಸೆಲ್ ಆಗಿರೋದನ್ನ ನೀವು ನೋಡಬಹುದು. ಸೊ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಇವತ್ತು ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ನಮಗೆ ಆಪ್ಷನ್ ಜಿ ಸಜೆಸ್ಟ್ ಮಾಡ್ತಾ ಇದೆ. ಬಟ್ ಬಿಗಿನಿಂಗ್ ಅಲ್ಲಿ ನಮಗೆ ಆಫ್ಟರ್ 15 ಮಿನಿಟ್ಸ್ ಗೊತ್ತಾಗ್ತಾ ಹೋಗುತ್ತೆ. PCR ರೇಷಿಯೋ 0.8 to 0.9 ಇದೆ. ಸೊ ನ್ಯೂಟ್ರಲ್ ಡೇಟಾ. ಇನ್ನು ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರೋ ಸೈಡ್ ಅಂತ ಹೇಳಿದರೆ ನೋಡಿ, ನಿಮಗೆ 25,500, 25,500 ಮತ್ತು 25,400. 25,400 ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ 25,600 ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,500 ಈ ಜಾಗದಲ್ಲಿ ಯಾರಿದ್ದಾರೆ? ಕಾಲ್ ಸೆಲ್ಲರ್ಸ್ ಇದ್ದಾರೆ ಮತ್ತು ಪುಟ್ ಸೆಲ್ಲರ್ಸ್ ಕೂಡ ಇದ್ದಾರೆ. ಆದ್ರೆ ಹೆಚ್ಚಿಗೆ ಇರುವಂತ ಸೆಲ್ಲರ್ಸ್ ಅಂತ ಹೇಳಿದ್ರೆ ಕಾಲ್ ಸೆಲ್ಲರ್ಸ್. ಸೊ ಮಾರ್ಕೆಟ್ ನಮ್ಗೊಂದು ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡ್ಬೋದು. FIDI ಡೇಟಾ ಬನ್ನಿ. ಸೊ FIS ವೆಲ್ಕಮ್ ಬ್ಯಾಕ್. 4,581 ಕೋಟಿಯಷ್ಟು ಬೈ ಮಾಡಿದ್ದಾರೆ. DIS 6,674 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ಓವರ್ ನೆಟ್ ನೋಡಿದರೆ ನಮಗೆ 4,600 ಪ್ಲಸ್ 6,500, 6,600. ಸೊ ನಮಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, 11,000 ಅಷ್ಟು ಬೈ ಆಗಿರೋದನ್ನ ನೀವು ನೋಡಬಹುದು. 11,000 ಕೋಟಿ ಅಷ್ಟು. ಡಿರೈವೇಟಿವ್ ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಆಗಿದೆ. ಇಂಡೆಕ್ಸ್ ಫ್ಯೂಚರ್ಸ್, ಸ್ಟಾಕ್ ಫ್ಯೂಚರ್ಸ್ ಕೂಡ ಸೆಲ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಒಂದು ಟೆಂಪರರಿ, ಓಕೆನಾ, ಡೌನ್ ಸೈಡ್ ರ್ಯಾಲಿ ಬಂದು ಬಟ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ನಮಗೆ ಇವತ್ತು ಮಾರ್ಕೆಟ್ ಸೆನ್ಸಸ್ ಮಾಡ್ತಾ ಇದೆ. ಬಟ್ ಲಿಕ್ವಿಡಿಟಿ ಬಂದಿರೋದು ಮಾರ್ಕೆಟ್ ಅಲ್ಲಿ ಒಂದು ಬುಲಿಶ್ನೆಸ್. ಇದ್ರ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬರೋದಾದ್ರೆ US 30 ನೋಡಿ, US ಫ್ಯೂಚರ್ಸ್ ಹೇಗೆ ವರ್ಕ್ ಆಗ್ತಾ ಇದೆ. US 500, US ಟೆಕ್ 100 ಕೂಡ ಪಾಸಿಟಿವ್ ಅಲ್ಲಿ ಇರೋದು ನಾವು ಗಮನಿಸಬಹುದು. ಸೊ ಡೇಟಾ ಇಸ್ ಬುಲಿಶ್. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ಹೇಗೆ ಕ್ಲೋಸ್ ಆಗಿದೆ ನೋಡೋಣ. ಡೌ ಜೋನ್ಸ್ ನೋಡಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಬರೋದಾದ್ರೆ DAX ನೆಗೆಟಿವ್, FTSE 100 ನೆಗೆಟಿವ್, CAC 40 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ಏಷ್ಯನ್ ಮಾರ್ಕೆಟ್ ಅಲ್ಲಿ ನಿಕಾಯ್ ಒಂದು ಸೆಲ್ ಆಫ್ ಆಗಿತ್ತು ಶುಕ್ರವಾರ. ಸೊ ಇವಾಗ ಅದು ಒಂದು ರಿಕವರಿ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ನಿಕಾಯ್ ಮತ್ತು ನಮಗೆ ಕಾಸ್ಪಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಸೊ ಈ ಡೇಟಾ ನಮಗೆ ಇವತ್ತು ಬುಲಿಶ್ನೆಸ್ ಆಗೋ ಚಾನ್ಸಸ್ ಇದೆ. ಇನ್ನು ಡೇಟಾ ADRs ಬರೋದಾದ್ರೆ ವಿಪ್ರೋ ADR ನೆಗೆಟಿವ್, ಇನ್ಫೋಸಿಸ್ ಪಾಸಿಟಿವ್, ICICI ಪಾಸಿಟಿವ್, HDFC ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ಇಸ್ ಬುಲಿಶ್ನೆಸ್. ಯಾಕಂದ್ರೆ ನೋಡಿ, ಇನ್ಫೋಸಿಸ್ 1, 2 ಮತ್ತು 3 ಕಂಪನಿಗಳು ಪಾಸಿಟಿವ್ ಆಗಿರೋದು ನಮಗೆ ಬುಲಿಶ್ನೆಸ್ ತೋರಿಸ್ತಾ ಇದೆ. ಇವಾಗ ಗಿಫ್ಟ್ ನಿಫ್ಟಿ ಬರೋಣ. ಗಿಫ್ಟ್ ನಿಫ್ಟಿ ಏನಾಗಿದೆ? ಗಿಫ್ಟ್ ನಿಫ್ಟಿನ ಮತ್ತೆ ನಿಫ್ಟಿ ನವೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ. ನಿಫ್ಟಿ ನವೆಂಬರ್ ಫ್ಯೂಚರ್ ನ ನೀವು ಕಂಪೇರ್ ಮಾಡೋದಾದ್ರೆ ಕಂಟಿನ್ಯೂಸ್ ಆಗಿ
ಪಾಸಿಟಿವ್ ಆಗಿ ಒಂದು ರನ್ ಆಗ್ತಾ ಇರ್ಬೋದು. ಆದ್ರೆ ನಮಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಕಂಪೇರ್ ಮಾಡಿ ಎರಡಕ್ಕೂ ನಿಫ್ಟಿ ನವೆಂಬರ್ ಫ್ಯೂಚರ್ಗೂ ಮತ್ತು ಗಿಫ್ಟ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಸೊ ಒಂದು ನ್ಯೂಟ್ರಲ್ ಓಪನಿಂಗ್ ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಇವಾಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಿನ್ನೆ ಹೈ ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗೋದು 25,551, ಎರಡನೇ ರೆಸಿಸ್ಟೆನ್ಸ್ 25,679, ಅಂದರೆ 6ನೇ ತಾರೀಕಿನ ಹೈ, ಮತ್ತು 25,803 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಆಗುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,318 ಮೊದಲನೇ ಸಪೋರ್ಟ್, 25,162 ಎರಡನೇ ಸಪೋರ್ಟ್, ಮತ್ತು 25,063 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಏನು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ ಏನಿರ್ಬೋದು ನೋಡಿ. ಫಸ್ಟ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ಕೊಂಡ್ಬಿಡೋಣ. ನೋಡಿ, ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಮಾರ್ಕೆಟ್ ಆಲ್ರೆಡಿ 0 ಬಂದಿದೆ, ಕಂಗ್ರಾಚುಲೇಷನ್ಸ್. ಸೊ ಇದು ನಿಮಗೆ ಓವರ್ ಸೋಲ್ಡ್ ಝೋನ್ ಅಂದ್ರೆ ಇಲ್ಲಿ ನಿಮಗೆ ಬೈಯರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಮಾರ್ಕೆಟ್. ಬೈಯರ್ಸ್ ಇಲ್ಲಿ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೇ ನಾವು ಶುಕ್ರವಾರ ನೋಡಿದ್ದು, ಕರೆಕ್ಟಾ? ಶುಕ್ರವಾರ 25,320 ಈ ಪ್ರೈಸ್ ಬಂದಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಆಗಿದ್ದ ನಾವು ನೋಡಿದ್ವಲ್ವಾ. ಅದೇ ತರಾನೇ ಕೂಡ ಇವತ್ತು ಕೂಡ ಒಂದು ಆಪರ್ಚುನಿಟಿ ಇರುತ್ತೆ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಇನ್ನು ನಾವು ಇವತ್ತಿನ ಡೇಟಾ ಪ್ರಕಾರ ನೋಡೋದಾದ್ರೆ ನಮಗೆ ಇವತ್ತೊಂದು ಬಿಗಿನಿಂಗ್ ಅಲ್ಲಿ ಒಂದು ಫ್ಲಾಟ್ ಓಪನ್ ಆಗಿ ಒಂದು ಬೈ ಆನ್ ಡಿಪ್ ಮಾರ್ಕೆಟ್ ಇರ್ಬೋದು. ಬೈ ಆನ್ ಡಿಪ್ ಮಾರ್ಕೆಟ್ ಇದ್ದು ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆದರೆ ಮಾರ್ಕೆಟ್ 25,600 ಆ ರೇಂಜಿಗೆ ತಲುಪಬಹುದು ಅಂತ ಹೇಳ್ಬೋದು. ಅದೇ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ 25,400 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅಲ್ಲಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಪ್ರೆಡಿಕ್ಷನ್ ಮಾಡ್ಬೋದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು, ಎಂಜಾಯ್.